ಓಂ ಶಾಂತಿ. ಡೇಟ್ ಆಗಿದೆ 11/4/1986. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಶ್ರೇಷ್ಠ ತಕದೀರ್ ಕಿ ತಸ್ವೀರ್ ಬನಾನೆ ಕಿ ಯುಕ್ತಿ. ಶ್ರೇಷ್ಠ ತಕದೀರ್ ಕಿ, ಶ್ರೇಷ್ಠ ಭಾಗ್ಯದ, ತಸ್ವೀರ್ ಅಂದರೆ ಮೂರ್ತಿ, ಭಾಗ್ಯದ ಮೂರ್ತಿ ಮಾಡೋ ಯುಕ್ತಿ ಏನು ಅಂತ ಬಾಬಾ ಹೇಳ್ತಾರೆ. अवेक बाप दादा बोले, आज तकदीर बनाने वाले बाप दादा सभी बच्चों की श्रेष्ठ तकदीर की तस्वीर देख रहे हैं. ಇವತ್ತು ಎಲ್ಲರ ಭಾಗ್ಯವನ್ನು ಮಾಡ್ತಕ್ಕಂಥ ಬಾಪ್ ದಾದಾ ಎಲ್ಲ ಮಕ್ಕಳ ಶ್ರೇಷ್ಠ ಭಾಗ್ಯದ ಒಂದು ಮೂರ್ತಿ ನೋಡ್ತಿದ್ದಾರೆ, ತಸ್ವೀರ್ ನೋಡ್ತಿದ್ದಾರೆ. ತಕದೀರ್ವಾನ್ ಸಭಿ ಬನೆ ಹೇ, ಎಲ್ಲರೂ तकदीरवान ಆಗಿದ್ದೀರಾ. लेकिन हर एक के तकदीर के तस्वीर की झलक अपनी अपनी है. ಎಲ್ಲರೂ ಭಾಗ್ಯಶಾಲಿಗಳೇ ಇದ್ದೀರಾ, ಆದಾಗ್ಯೂ ಕೂಡ ಏಕೆ ತಕದೀರ್ ಕೆ ತಸ್ವೀರ್ ಕಿ ಝಲಕ್, ಪ್ರತಿಯೊಬ್ಬರ ಭಾಗ್ಯದ ಮೂರ್ತಿ ಹೊಳಪು ಅವರದವರದೇ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಎಲ್ಲರದ್ದು ಒಂದೇ ಥರ ಇರೋದಿಲ್ಲ. जैसे कोई भी तस्वीर बनाने वाले तस्वीर बनाते हैं, ಹೇಗೆ ಯಾರು ಮೂರ್ತಿಯನ್ನು ಮಾಡ್ತಾರಲ್ಲ ಮಾಡ್ತಾರೋ, तो कोई तस्वीर हज़ारों रुपये के दाम की अमूल्य होती है. ಕೆಲವು ಮೂರ್ತಿಗಳ ಬೆಲೆ ಏನಾಗಿರ್ತದೆ, 1000 ರೂಪಾಯಿದಾಗಿರ್ತದೆ ಬೆಲೆ. कोई साधारण भी होती है, ಇನ್ನು ಕೆಲವ್ರದ್ದು ಕಡಿಮೆ ಮೌಲ್ಯ ಇರ್ತದೆ. यहाँ बाप दादा द्वारा मिले हुए भाग्य को, ಇಲ್ಲಿ ಬಾಬಾರವರ ಮುಖಾಂತರ ಸಿಕ್ಕಂತಹ ಭಾಗ್ಯ, ಬಾಬಾ ಹೇಳ್ತಾರೆ ಭಾಗ್ಯವನ್ನು तकदीर को तस्वीर में लाना अर्थात प्रैक्टिकल जीवन में लाना है. ಬಾಬಾ ನಮಗೇನೇನು ಭಾಗ್ಯವನ್ನು ಕೊಟ್ಟಿದ್ದಾರೋ ಆ ಎಲ್ಲ ಭಾಗ್ಯಗಳನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ತರೋದೇ ಭಾಗ್ಯದ ಮೂರ್ತಿಯನ್ನಾಗಿ ಮಾಡ್ಕೊಂಡು ಹಾಗೆ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಕಲೆಗಾರ ಏನು ಮಾಡ್ತಾನೆ, ಮೂರ್ತಿಯನ್ನು ಕೆತ್ತುತ್ತಾನೆ. ಇಲ್ಲಿ ನಾವೇನು ಮಾಡಬೇಕು, ನಮ್ಮ ಮೂರ್ತಿಯನ್ನು ನಾವೇ ತಯಾರು ಮಾಡಿಕೊಳ್ಬೇಕು. ಇದರಿಂದ ಬಾಬಾ ಕೊಟ್ಟಂಥ ಶಕ್ತಿಗಳಿಂದ, ಭಾಗ್ಯದಿಂದ, ಅದರಿಂದ ನಾವು ತಸ್ವೀರವನ್ನು ಪ್ರಾಕ್ಟಿಕಲ್ಲಿ ತೊಗೊಂಡು ಬರಬೇಕು. प्रैक्टिकल जीवन में लाना है, इसमें अंतर हो जाता है. ಪ್ರಾಕ್ಟಿಕಲಲ್ಲಿ ತರೋದ್ರಲ್ಲಿ ಅಂತರ ಆಗ್ತದೆ. ಈಗ ದಾದಿಗಳಿದ್ದಾರೆ, ದಾದಿಗಳ ಅವರು ಮುರುಳಿ ಕೇಳಿದರು, ಅವರು ಪುರುಷಾರ್ಥ ಮಾಡಿದರು, ಅವರು ಸೇವೆ ಮಾಡಿದರು, ಅವರು ತಮ್ಮ ಭಾಗ್ಯದ ತಸ್ವೀರನ್ನು ಹೆಂಗೆ ಮಾಡ್ಕೊಂಡಿದ್ದಾರೆ. ಅವ್ರು ನೋಡಿದ್ರೆ ಏನು ಅನ್ನಿಸ್ತದೆ, ನಾವು ದೇವಿ ದೇವತೆಗಳು ಅನಿಸ್ಬಿಡ್ತದೆ. ಹಾಗೆ ಅವರಲ್ಲಿ ಅವ್ರಿಗೆ ಮತ್ತು ನಮಗೇನಿದೆ, ಅಂತರ ಇದೆಯೋ ಸೇಮ್ ಇದೆಯೋ. ನಾವು ಮುರಳಿ ಕೇಳ್ತೀವಿ, ನಾವು ಯೋಗ ಮಾಡ್ತೀವಿ, ನಾವು ಪುರುಷಾರ್ಥ ಮಾಡ್ತೀವಿ, ಆದರೂ ಅವ್ರ ಥರ ತಸ್ವೀರ್ ನಮಗಿನ್ನೂ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಇದರಲ್ಲಿ ಏನಾಗ್ತದೆ, ಅಂತರ ಇದೆ ಅಂತಾರೆ ಬಾಬಾ. तकदीर बनाने वाले ने एक ही समय और एक ने ही सभी को तकदीर बांटी है. ಭಾಗ್ಯವನ್ನು ಮಾಡ್ತಕ್ಕಂಥ ಬಾಬಾ ಎಲ್ಲರಿಗೂ ಒಂದೇ ಸಮಯದಲ್ಲಿ ಒಂದೇ ತರಹದ ಭಾಗ್ಯವನ್ನು ಕೊಟ್ಟಿದ್ದಾರೆ. ಯಾವ ಭಾಗ್ಯ ಕೊಟ್ಟಿದ್ದಾರೆ, ಲಕ್ಷ್ಮಿಯಾಗ್ರಿ ಅಂತ ಹೇಳಿಬಿಟ್ರು ಬಾಬಾ. ಮಕ್ಕಳೇ ನೀವೆಲ್ಲರೂ ಲಕ್ಷ್ಮೀನಾರಾಯಣ ಆಗಂತ ಹೇಳಿಬಿಟ್ರು ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, ಎಲ್ಲರಿಗೂ ಒಂದೇ ಥರ ಭಾಗ್ಯವನ್ನು ಕೊಟ್ಟಿದ್ದೀನಿ. लेकिन तकदीर को तस्वीर में लाने वाली हर आत्मा भिन्न भिन्न होने के कारण जो तस्वीर बनाई है उसमें नंबरवार दिखाई दे रहे हैं. ಎಲ್ಲರಿಗೂ ಒಂದೇ ಥರ ಭಾಗ್ಯ ಕೊಟ್ಟಿದ್ದೀನಿ, ಆದರೆ ಬಾಬಾ ಹೇಳ್ತಾರೆ ಭಾಗ್ಯವನ್ನು ಮೂರ್ತ ರೂಪದಲ್ಲಿ ತರುವುದರಲ್ಲಿ ಆತ್ಮಗಳು ಏನಾಗಿದ್ದಾರೆ, ಭಿನ್ನ ಭಿನ್ನ ಆಗಿದ್ದಾರೆ. ಅದರ ಕಾರಣ ಮೂರ್ತಿಯನ್ನು ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1 ಕಾಣಿಸ್ತಿದ್ದಾರೆ ಅಂತ ಹೇಳ್ತಾರೆ ಬಾಬಾ. कोई भी तस्वीर की विशेषता नयन और मुस्कुराहट होती है. ಬಾಬಾ ಹೇಳ್ತಾರೆ ಯಾವುದೇ ಒಂದು ಮೂರ್ತಿಯ ವಿಶೇಷತೆ ಏನಾಗಿದೆ,
ದೇವಿ ದೇವತೆಗಳಂದರೆ ಮುಸ್ಕುರಾಹಟ್ ಅವ್ರ ನಯನ್, ಅವ್ರ ಕಣ್ಣುಗಳಲ್ಲಿ ಹೊಳಪಿರ್ತದೆ, ಮುಖದಲ್ಲಿನೂ ಹೊಳಪಿರ್ತದೆ. ಅದೇ ಒಂದು ವಿಶೇಷತೆ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ ದೋ ವಿಶೇಷತಾओं से ही तस्वीर का मूल्य होता है. ಈ ಎರಡು ವಿಶೇಷತೆಗಳಿಂದನೇ ಮೂರ್ತಿಗೆ ಏನು ಬರ್ತದೆ? ಮೌಲ್ಯ ಬರ್ತದೆ. ಮೊನ್ನೆ ರಾಮನ ಮೂರ್ತಿ ಮಾಡಿದರು. ರಾಮನ ಮೂರ್ತಿಗೆಲ್ಲ ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಯಿತು. ಯಾರ ಕಣ್ಣುಗಳು, ಯಾವ ಮೂರ್ತಿಯ ಕಣ್ಣು, ಮುಖ, ನಗು ಮುಖ ಇತ್ತು ಅದು ಸೆಲೆಕ್ಟ್ ಮಾಡಿದ್ರಲ್ಲ ಮೊನ್ನೆಯಲ್ಲಿ. ಅದು ಹೇಳ್ತಾರೆ ಬಾಬಾ, ಒಂದು ಮೂರ್ತಿ ಸುಂದರವಾಗಿ ಕಾಣಿಸ್ಬೇಕು ಅಂತಂದರೆ ಅದಕ್ಕೆ ಕಾರಣ ಏನು? ಕಣ್ಣು ಮತ್ತು ಮುಖದಲ್ಲಿಯ ಮುಗುಳ್ನಗೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, ತೋ ಯಹಾ ಭೀ ತಕ್ದೀರ್ ಕೆ ತಸ್ವೀರ್ ಕಿ ಯಹಿ ದೋ ವಿಶೇಷತಾ ಹೇ. ನಿಮ್ಮದು ಅದೇ ಇದೆ ಅಂತಾರೆ ಬಾಬಾ. ನೀವು ದೇವಿ ದೇವತೆಗಳ ಥರ ಕಾಣಿಸ್ಬೇಕು ಅಂತಂದರೆ ಎರಡು ವಿಶೇಷತೆಗಳು ಬೇಕು. ಒಂದು ಕಣ್ಣಿನ ಹೊಳಪು, ಇನ್ನೊಂದು ಮುಗುಳ್ನಗೆ. ಹಂಗಂತೇಳಿ ಹಿಂಗೆ ನಕ್ಕೊಂತೋದ್ರೆ ಆಗಲ್ಲ. ಅದು ಒಳಗೆ ಶುದ್ಧ ಮನಸ್ಸಿದ್ದಾಗ ಹೊಳಪು ಬರ್ತದೆ, ಅಲ್ಲಿ ತನಕ ಬರೋದಿಲ್ಲ. ಅದು ಕಣ್ಣಿನಲ್ಲೇ ಅಟ್ರಾಕ್ಷನ್ ಇರ್ತದೆ ಅಂತ ಹೇಳ್ತಾರೆ ನೋಡ್ರಿ. ಅದ್ರ ಅರ್ಥ ಏನು? ಮಕ್ಕಳು ನೋಡಿದೀವಲ್ಲ, ಮಕ್ಕಳು ಯಾಕೆ ಚಂದ ಕಾಣಿಸ್ತಾವೆ? ಮಕ್ಕಳು ಯಾಕೆ ಮಹಾನ್ ಅನ್ನಿಸ್ಕೊಂಡ್ರು? ಅವು ಮಕ್ಕಳಲ್ಲಿ ಒಳಗಡೆ ಶುದ್ಧ ಭಾವ ಇರೋದ್ರಿಂದ ಅವುಗಳ ಕಣ್ಣು, ಅವ್ರ ಮುಖ ಅವು ಹೆಂಗೆ ಹಾಕಿರೋಲ್ಲ, ಮಂಡು ಮೂಗಿರಲಿ ಹೆಂಗೇಲಿ ಇರಲಿ, ಅದು ಚಂದ ಯಾಕೆ ಕಾಣಿಸ್ತಾವೆ? ಅದ್ರ ಅರ್ಥ ಏನು? ಶುದ್ಧ ಮನಸ್ಸು. ಅದನ್ನು ಹೇಳ್ತಾರೆ ಬಾಬಾ, इन दो विशेषताओं से ही तस्वीर का मूल्य होता है. तो यहाँ भी तकदीर के तस्वीर की यही दो विशेषताएं हैं. ನಯನ್ ಅರ್ಥಾತ್ ಹೇಳ್ತಾರೆ ಬಾಬಾ, ಕಣ್ಣುಗಳಿಂದ ಏನು ತಸ್ವೀರ್ ಚಂದ ಕಾಣಿಸ್ತದೆ, ಏನದರ ಅರ್ಥ? ರೂಹಾನಿ ವಿಶ್ವ ಕಲ್ಯಾಣಿ ರಹಿಮ್ ದಿಲ್ ಪರ್ ಉಪಕಾರಿ ದೃಷ್ಟಿ. ಇದೇ ಇರಬೇಕು ಒಳಗಡೆ. ಆವಾಗ ಕಣ್ಣಿನ ಹೊಳಪು ಹೆಚ್ಚಾಗ್ತದೆ. ಏನು? ಆತ್ಮಿಕತೆ, ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ ಆಗೋದಂದ್ರೆ ಏನು? ಎಲ್ಲ ಆತ್ಮಗಳ ಕಲ್ಯಾಣ ಆಗಲಿ ಅನ್ನೋ ಭಾವ. ರಹಮ್ ದಿಲ್, ಎಲ್ಲ ಆತ್ಮಗಳ ಮೇಲೆ ದಯೆ, ಅವ್ರ ಮೇಲೆ ಉಪಕಾರಿ ದೃಷ್ಟಿ ಇರಬೇಕು ಅಂತಾರೆ ಬಾಬಾ. ತೋ ಅಗರ್ ದೃಷ್ಟಿ ಮೇ ಯಹ ವಿಶೇಷತಾಯೇ ಹೇ तो ಭಾಗ್ಯ ಕಿ ತಸ್ವೀರ್ ಶ್ರೇಷ್ಠ ಹೀ ಹೇ. ಬಾಬಾ ಹೇಳ್ತಾರೆ, ಈ ದೃಷ್ಟಿ ಯಾವ ದೃಷ್ಟಿ? ವಿಶ್ವ ಕಲ್ಯಾಣಕಾರಿ ದೃಷ್ಟಿ. ಇಡೀ ವಿಶ್ವದ ಆತ್ಮಗಳಿಗೆ ಏನಾಗಬೇಕು? ಕಲ್ಯಾಣಕಾರಿ ಆಗ್ತಕ್ಕಂಥ ದೃಷ್ಟಿ ಇದ್ದರೆ ಆವಾಗ ಏನಾಗ್ತದೆ? ನಿಮ್ಮ ತಸ್ವೀರ್ ಏನಾಗುತ್ತೆ? ಶ್ರೇಷ್ಠ ಆಗುತ್ತೆ. ತಸ್ವೀರ್ ಅಂದರೆ ಮೂರ್ತಿ. ಬಾಬಾ ಹೇಳ್ತಾರೆ, ಮೂಲ ಬಾತ್ ಹೈ ದೃಷ್ಟಿ ಅವ್ರ ಮುಸ್ಕುರಾಹಟ್. ಇದು ಎರಡೇ ಸಾಕು. ಎಲ್ಲರನ್ನ ಗೆದಿಯೋಕ್ಕೆ ಇವೆರಡು ಸಾಕು. ಯಾವುದು? ದೃಷ್ಟಿ ಮತ್ತು ಮುಗುಳ್ನಗೆ. ಚೆಹರೆ ಕಿ ಚಮಕ್, ಆವಾಗ ಆಟೋಮೆಟಿಕ್ಕಾಗಿ ಮುಖದ ಹೊಳಪು ಬರ್ತದೆ. ಯಹ ಹೈ ಸದಾ ಸಂತುಷ್ಟ ರಹನೆ ಕಿ, ಸಂತುಷ್ಟತಾ ಅವ್ರ ಪ್ರಸನ್ನತಾ ಕಿ ಝಲಕ್. ಬಾಬಾ ಹೇಳ್ತಾರೆ, ಸಂತುಷ್ಟತೆ ಮತ್ತು ಪ್ರಸನ್ನತೆಯ ಝಲಕ ಯಾವುದು? ದೃಷ್ಟಿ, ಮುಸ್ಕುರಾಹಟ್. ದೃಷ್ಟಿ ಮುಸ್ಕುರಾಹಟ್ ಹಿಂದೇನಿದೆ? ರೆಹೆಂದಿಲ್, ಭಾವ. ಅದು ಇದ್ದಾಗ ಇವೆಲ್ಲ ಬರ್ತವೆ. ಒಂದಕ್ಕೊಂದು ಕನೆಕ್ಷನ್, ಸಂತುಷ್ಟತಾ. ಒಳಗಡೆ ಏನಿರ್ಬೇಕು ನಮಗೆ? ಎಲ್ಲದರಿಂದನೂ ಸಂತುಷ್ಟತೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. इसी विशेषताओं से सदा चेहरे पर रूहानी चमक आती है. ಇದೇ ವಿಶೇಷತೆಯಿಂದ ಮುಖದಲ್ಲಿ ಏನಿದೆ? ಹೊಳಪಿದೆ. ಗುಲ್ಜಾರ್ದಾದಿ ಹಿಂಗಿದೆ. ಬಾಬಾ ಹೇಳ್ತಾರೆ, ಪ್ರಕಾಶವಾಣಿ ದಾದಿ ಅಂತ ಯಾವಾಗಲೂ ಖುಷಿ ಖುಷಿ. ಬಾಬಾ ಹೇಳ್ತಾರೆ, ರೂಹಾನಿ ಮುಸ್ಕಾನ್ ಅನುಭವ ಹೋತಿ ಹೇ. ಆತ್ಮಿಕ ನಗು ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. यह दो ವಿಶೇಷತಾಯೇ ही तस्वीर का मूल्य बढ़ा देती है. ಈ ಎರಡು ವಿಶೇಷತೆಗಳೇ ಮೂರ್ತಿಯ ಮೌಲ್ಯ ಹೆಚ್ಚಾಗ್ತದೆ. ಅದು ಯಾವುದೋ ಮೂರ್ತಿ ಇದಲ್ಲ, ಇಡೀ ವಿಶ್ವದಲ್ಲೇ ರವಿವರ್ಮ
ಫಸ್ಟ್ ಮೊನಾಲಿಸಾನ್ ಚಿತ್ರ ಬಿಡಿಸ್ತಾನಲ್ಲ, ಭಾಳ ಫೇಮಸ್ ಮೊನಾಲಿಸಾನ್ ಚಿತ್ರ ಅದು. ಯಾಕಂತಂದರೆ ಆಕೆ ಕಣ್ಣು ಮುಗುಳ್ನಗೆಯಿಂದ ವಿನೂತನ ವಿಶ್ವದಲ್ಲಿ ಅದು ಪ್ರಸಿದ್ಧ ಆಯಿತು ಆ ಚಿತ್ರ. ಅದಕ್ಕೆ ಹೇಳ್ತಾರೆ ಬಾಬಾ, ತಸ್ವೀರ್ಗೆ ಬೆಲೆ ಬರೋದು ಇದಕ್ಕೆ ದೃಷ್ಟಿ ಮತ್ತು ಮುಸ್ಕುರಾಹಟ್ ಅಂತ ಹೇಳ್ತಾರೆ ಬಾಬಾ. यह दो विशेषताएं ही तस्वीर का मूल्य बढ़ा देती है. तो आज यही देख रहे थे. बाबा ಇದನ್ನೇ ನೋಡ್ತಾ ಇದ್ರು. ತಕ್ದೀರ್ ಕಿ ತಸ್ವೀರ್ ತೋ ಸಭೀನೆ ಬನಾಯಿ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ಭಾಗ್ಯದ ಮೂರ್ತಿಯನ್ನು ಮೂರ್ತ ರೂಪದಲ್ಲಿ ತೋರಿಸ್ಲಿಕ್ಕತ್ತೀರೇನು ಅಂತ ಹೇಳ್ತಾರೆ ಬಾಬಾ. ತಸ್ವೀರ್ ಬನಾನೆ ಕಿ ಕಲಂ ಬಾಪ್ನೆ ಸಬ್ಕೋ ದಿ ಹೇ. ಭಾಗ್ಯ ಬರ್ಕೊಳ್ಳಿಕ್ಕೆ ಏನು ಮಾಡಿದಾರೆ ಬಾಬಾ? ಎಲ್ಲರ ಕೈಯಾಗ, ನಿಮ್ಮ ಕೈಯಾಗೆ ಪೆನ್ ಕೊಟ್ಟಿದ್ದಾರೆ. ಮಕ್ಕಳೇ ಬರ್ಕೊಳ್ರಿ, ಎಷ್ಟು ಬರ್ಕೋತೀರಾ ಬರ್ಕೊಳ್ರಿ. ಕೊಡು ಅಂತ ನನಗೆ ಬಂದು ಕೇಳಕ್ಕೆ ಹೋಗ್ಬೇಡ್ರಿ, ಪೆನ್ನೇ ನಿಮ್ಮ ಕೈಯಾಗ ಕೊಟ್ಟಿದೆ. ಭಾಗ್ಯ ಬರ್ಕೊಳ್ತಕ್ಕಂಥ ಪೆನ್ನನ್ನೇ ನಿಮ್ಮ ಕೈಯಾಗ ಕೊಟ್ಟಿದ್ದೀನಿ. ಕಿತ್ನಿ ಚಾಹಿ ಉತ್ನ ಖೀಂಚ್ ಸಕ್ತೆ ಹೋ ಅಂತ ಹೇಳ್ತಾನೆ ಬಾಬಾ. ಎಷ್ಟು ಬೇಕು ಅಷ್ಟು ಭಾಗ್ಯದ ರೇಖೆಯನ್ನು ಎಳ್ಕೊಳ್ಳಿ. ಬಾಬಾ ಹೇಳ್ತಾರೆ, ವಹ ಕಲಂ ಹೇ. ಅದು ಪೆನ್ನು. ಏನು ಪೆನ್ನು? ಶ್ರೇಷ್ಠ ಸ್ಮೃತಿ. ಏನು ಬರ್ಕೋಬೇಕು ಪೆನ್ನಿಂದ? ಶ್ರೇಷ್ಠ ಸ್ಮೃತಿ, ಶ್ರೇಷ್ಠ ಕರ್ಮೋಂಕ ಜ್ಞಾನ. ಶ್ರೇಷ್ಠ ಸ್ಮೃತಿ, ಶ್ರೇಷ್ಠ ಕರ್ಮೋಂಕ ಜ್ಞಾನ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಕರ್ಮ और ಶ್ರೇಷ್ಠ ಸಂಕಲ್ಪ ಅರ್ಥಾತ್ ಸ್ಮೃತಿ. ಸ್ಮೃತಿ ಇಂಪಾರ್ಟೆಂಟ್. ಏನು ಸ್ಮೃತಿ? ನಾನೇನು, ನಾನು ಯಾರು? ಫಸ್ಟ್ ಲೆಸನ್ ಅದೆಲ್ಲ, ನಾನೇನು, ನಾನು ಯಾರು, ಈ ಸ್ಮೃತಿ ಅಂತಾರೆ ಬಾಬಾ. ಇಸ್ ಜ್ಞಾನ ಕಿ ಕಲಂ ದ್ವಾರ ಹರ್ ಆತ್ಮ ಅಪನೆ ತಕ್ದೀರ್ ಕಿ ತಸ್ವೀರ್ ಬನಾ ರಹಿ ಹೇ. ಬಾಬಾ ಹೇಳ್ತಾರೆ, ಈ ಜ್ಞಾನದಿಂದ, ಈ ಜ್ಞಾನದ ಪೆನ್ನಿನಿಂದ ಏನು ಮಾಡ್ತಿದ್ದಾರೆ? ಪ್ರತಿಯೊಂದು ಆತ್ಮ ತನ್ನ ಭಾಗ್ಯದ ಮೂರ್ತಿಯನ್ನು ತಕ್ಕೊಳ್ಳಿಕ್ಕತ್ತಿದೆ. ಮೂರ್ತಿ ತೆಗಿಬೇಕಾದ್ರೆ ಏನು ಮಾಡು? ಪೆನ್ ಬೇಕಲ್ಲ. ಬಾಬಾ ಹೇಳ್ತಾರೆ, ಅವ್ರು ಬನಾಭಿಲಿ ಹೇ. ಕೆಲವು ಆತ್ಮಗಳೇ ಮಾಡ್ಕೊಂಡಿದ್ದಾರೆ, ತಮ್ಮ ತಮ್ಮ ಮೂರ್ತಿಯನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ತಸ್ವೀರ್ ತೋ ಬನ್ ಗೈ ಹೇ. ತಸ್ವೀರಂತೂ ಮಾಡ್ಕೊಂಡಿದ್ದೀರಾ. ನೈನ್ ಚೈನ್ ಭೀ ಬನ್ ಗಯೇ ಹೇ. ಕಣ್ಣು ಚೈನ್ ಅದೂ ಆಗಿದೆ. ಬಾಬಾ ಹೇಳ್ತಾರೆ, ಅಬ್ ಲಾಸ್ಟ್ ಟಚಿಂಗ್ ಹೇ. ಎಲ್ಲ ಮೂರ್ತಿ ರೆಡಿಯಾಗಿದೆ, ಮೂರ್ತಿ ತಯಾರಾಗಿದೆ. ಇನ್ನು ಲಾಸ್ಟ್ ಟಚಪ್ ಕೊಡೋದಷ್ಟೇ ಉಳಿದಿದೆ. ಟಚಪ್ ಅಂತಂದ್ರೆ ಅಲ್ಲೆಲ್ಲೊಂದು ಚೂರು ಏನಾರು ಆಗಿರ್ತದಲ್ಲ, ಅದನ್ನು ಮಾಡಬೇಕು. ಆ ಟಚಪ್ ಏನು? ಸಂಪೂರ್ಣತಾ ಅಂತ ಹೇಳ್ತಾರೆ ಬಾಬಾ. ಲಾಸ್ಟ್ ಟಚಿಂಗ್ ಹೇ ಸಂಪೂರ್ಣತಾ ಕಿ. ಬಾಪ್ ಸಮಾನ್ ಬನನೆ ಕಿ. ತಂದೆ ಸಮಾನ ಆಗೋದು. डबल विदेशी चित्र बनाने ज़्यादा पसंद करते हैं. तो बाप दादा भी आज सभी की तस्वीर देख रहे हैं. हर एक अपनी तस्वीर देख सकते हैं ना कि कहाँ तक तस्वीर मूल्यवान बनी है. ನಿಮ್ಮ ನಿಮ್ಮ ಚಿತ್ರಗಳನ್ನು, ನಿಮ್ಮ ಮೂರ್ತಿಗಳನ್ನು ಚೆಕ್ ಮಾಡ್ಕೊಳ್ಳಿಕ್ಕಾಗ್ತದಲ್ಲ, ನಾವು ಎಷ್ಟು ಮೌಲ್ಯ ಆಗಿದೆ ನಮ್ಮದು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, सदा अपनी इस रूहानी तस्वीर को देख इसमें संपूर्णता लाते रहो. ಅದಕ್ಕೆ ಹೇಳ್ತಾರೆ ಬಾಬಾ, ಯಾವಾಗಲೂ ತಮ್ಮ ಈ ಆತ್ಮಿಕ ಮೂರ್ತಿಯನ್ನು ನೋಡಿ ಇದರಲ್ಲಿ ಸಂಪೂರ್ಣತೆಯನ್ನು ತಗೊಂಡು ಬರಬೇಕು. ನಾನೆಷ್ಟು ಸಂಪೂರ್ಣ ಆಗಬೇಕು, ನಾನೆಷ್ಟು ಸಂಪೂರ್ಣ ಆಗಬೇಕು, ಅದನ್ನು ತಗೊಂಡು ಬರಬೇಕು ಅಂತ ಹೇಳ್ತಾರೆ ಬಾಬಾ. विश्व की आत्माओं से तो श्रेष्ठ भाग्यवान कोटों में कोई में भी कोई अमूल्य व श्रेष्ठ भाग्यवान तो हो ही. ನೀವೆಲ್ಲ ಏನಾಗಿದ್ದೀರಾ? ವಿಶ್ವದ ಆತ್ಮಗಳ ಲೆಕ್ಕಾಚಾರದಲ್ಲಿ ನೀವು ಏನಾಗಿದ್ದೀರಿ? ಶ್ರೇಷ್ಠ ಭಾಗ್ಯವಾನ್ ಮಕ್ಕಳು ಆಗೇ ಬಿಟ್ಟಿದ್ದೀರಾ. ಯಾಕಂದರೆ ಕೋಟೋಮಿ ಕೊಯ್ ಬಂದಿದ್ದೀವಲ್ಲ, ನಾವು ಶ್ರೇಷ್ಠನೇ ಇದ್ದೀವಿ, ಅಮೂಲ್ಯ ಇದ್ದೀವಿ, ಭಾಗ್ಯವಾನಂತೂ ಇದ್ದೇ ಇದ್ದೀವಿ. ಲೇಕಿನ್ ಮತ್ತಾದರೆ ಎಲ್ಲ ಹೇಳಿ ಮತ್ತು ಬಾಬಾ ಏನು ಮಾಡ್ತಾರೆ? ಲೇಕಿನ್ ಅಂತ ಹೇಳ್ಬಿಡ್ತಾರೆ. ಏಕ್ ಹೇ ಶ್ರೇಷ್ಠ, ದೂಸರೆ ಹೇ ಶ್ರೇಷ್ಠತೆ ಶ್ರೇಷ್ಠ. ಒಂದು
ಶ್ರೇಷ್ಠ ಇದ್ದಾರೋ. ಇನ್ನು ನೆಕ್ಸ್ಟು ಶ್ರೇಷ್ಠಾತಿ ಶ್ರೇಷ್ಠ ಅಂತ ಹೇಳ್ತಾರೆ ಬಾಬಾ. ತೋ ಶ್ರೇಷ್ಠ ಬನೆ ಹೇ ವಾ ಶ್ರೇಷ್ಠತೆ ಶ್ರೇಷ್ಠ ಬನೆ ಹೇ. ಬಾಬಾ ಕೇಳ್ತಾರೆ, ಬರೀ ಶ್ರೇಷ್ಠ ಆಗಿದ್ದೀರೋ, ಶ್ರೇಷ್ಠರಲ್ಲಿ ಶ್ರೇಷ್ಠ ಆಗಿದ್ದೀರೋ ಅಂತಾರೆ ಬಾಬಾ. ಯಹ ಚೆಕ್ ಕರ್ನಾ ಹೇ, ಇದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಸಮझा? ಬಾಬಾ ಹೇಳ್ತಾರೆ, मुरलिया तो बहुत सुनी. बाबा ಹೇಳ್ತಾರೆ, अब डबल विदेशी रेस करेंगे ना, आगे नंबर लेना है व आगे वालों को देख खुश होना है. ಬಾಬಾ ಕೇಳ್ತಾರೆ, ಮುಂದೆ ಬರಬೇಕೋ ಅಥವಾ ಮುಂದೆ ಹೋದವ್ರು ನೋಡಿ ಅಷ್ಟೇ ಖುಷಿ ಪಡಬೇಕು. ಬಾಬಾ ಹೇಳ್ತಾರೆ, देख देख खुश होना भी आवश्यक है. ನೋಡಿ ಖುಷಿ ಆಗಲಿ, ಅದು ಅವಶ್ಯಕ ಇದೆ. लेकिन स्वयं पीछे होकर नहीं देखो, साथ साथ होते दूसरों को भी देख हर्षित हो चलो. ಮುಂದೆ ಹೋದವ್ರು ನೋಡಿ ಖುಷಿ ಪಡ್ತಾ ಪಡ್ತಾ ಅಲ್ಲೇ ಕೂಡ್ಬೇಡ್ರಿ, ನೀವು ಏನಾಗಬೇಕು, ಮುಂದೆ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ವಯಂ ಭೀ ಆಗೆ ಬಡೋ ಅವ್ರ ಪೀಛೆ ವಾಲೋ ಕೋ ಭೀ ಆಗೆ ಬಢಾओ. ನೀವು ಮುಂದೆ ಬರಬೇಕು, ಹಿಂದಿನವ್ರನ್ನೂ ಮುಂದೆ ತಗೊಂಡು ಹೋಗಬೇಕು. ಇಸಿ ಕೋ ಹಿ कहते हैं पर उपकारी. यह पर उपकारी बनना इसकी विशेषता है. स्वार्थ भाव से सदा मुक्त रहना. ಇಲ್ಲೇನಿದೆ, ಮೊದಲು ಸ್ವಾರ್ಥ ತೆಗೆದುಬಿಡ್ಬೇಕಂತಾರೆ ಬಾಬಾ, ಅದನ್ನು ತ್ಯಾಗ ಮಾಡಬೇಕು. स्वार्थ भाव से सदा मुक्त रहना. हर परिस्थिति में, हर कार्य में, हर सहयोगी संगठन में जितना निस्वार्थपन होगा उतना ही परोपकारी होगी. ಅದಕ್ಕೆ ಹೇಳ್ತಾರೆ ಬಾಬಾ, ಪರೋಪಕಾರಿ ಆಗಬೇಕು, ಅದಕ್ಕೆ ಸಹಯೋಗಿ ಅಂತ ಹೇಳ್ತಾರೆ ಬಾಬಾ. ಸದಾ ಪ್ರಾಪ್ತಿ ಸ್ವರೂಪ್ ಕಿ ಸ್ಥಿತಿ ಮೇ ಹೋಗಾ. ಯಾವಾಗಲೂ ಪ್ರಾಪ್ತಿ ಸ್ವರೂಪ್ ಸ್ಥಿತಿನಲ್ಲಿ ಇರ್ತೀರಾ. ಯಾವಾಗ? परोपकारी इद्दाग. तब परोपकारी की लास्ट स्टेज अनुभव कर और करा सकेंगे. जैसे ब्रह्मा बाप को देखा, लास्ट समय की स्थिति में उपराम और पर उपकार यह विशेषता सदा देखी. ಬ್ರಹ್ಮ ಬಾಬಾ ಏನು ಮಾಡಿದ್ರು? ಪರೋಪಕಾರ ಮಾಡ್ತಾ ಹೋದರು. ಲಾಸ್ಟಿಗೆ ಏನು ಮಾಡಿದ್ರು? ಉಪರಾಮ ಆಗಿಬಿಟ್ರು. ಉಪರಾಮ್ ಅಂತಂದ್ರೆ ಇದೆಲ್ಲ ಬಿಟ್ಟು ರಾಮನ ಹತ್ರ ಇರೋದು, ಅದಕ್ಕೆ ಉಪರಾಮ್ ಅಂತ ಹೇಳ್ತಾರೆ. ಸ್ವಕ್ಕೆ ಪ್ರತಿ ಕುಚ್ ಭಿ ಸ್ವೀಕಾರ ನಹಿ ಕಿಯಾ. ತಮಗಾಗಿ ಅವ್ರಿಗೇನು ಸ್ವೀಕಾರ ಮಾಡಲಿಲ್ಲ. ನ ಮಹಿಮಾ ಸ್ವೀಕಾರ ಕಿ, ನ ವಸ್ತು ಸ್ವೀಕಾರ ಕಿ, ನ ರಹನೆ ಕ ಸ್ಥಾನ ಸ್ವೀಕಾರ ಕಿಯಾ. ಅಷ್ಟು ತ್ಯಾಗ ಮಾಡಿದ್ರಲ್ಲ ಬ್ರಹ್ಮ ಬಾಬಾ. ಬಾಬಾ ಹೇಳ್ತಾರೆ, ಸ್ಥೂಲ और सूक्ष्म सदा पहले बच्चे ಅಂತ ಹೇಳ್ತಾರೆ. ಪೆಹಲೆ ಬಚ್ಚೆ ಮೊದಲು ಮಕ್ಕಳು, ಆಮೇಲೆ इसको कहते हैं परोपकारी. यही संपन्नता की, संपूर्णता की निशानी है. समझा? मुरलियाँ तो बहुत सुनी, अब मुरलीधर बन सदा नाचते और नचाते रहना है. ಮುರಳಿ ಅಂತೂ ಸಾಕಷ್ಟು ಕೇಳಿದ್ವಿ, ಈಗೇನು ಮಾಡಬೇಕು? ಮುರಳೀಧರ ಆಗಬೇಕು. ಮುರಳಿಯನ್ನು ಧರಿಸಿದಂಥವ್ರು ಆಗಬೇಕು. ಎಲ್ಲರನ್ನೂ ನಾವು ಏನು ಮಾಡಬೇಕು? ಮುರಳೀಧರ ಆಗಿ ಡ್ಯಾನ್ಸ್ ಮಾಡಬೇಕು, ಎಲ್ಲರನ್ನ ಡ್ಯಾನ್ಸ್ ಮಾಡಿಸ್ಬೇಕು. ಅದೇ ಯಾದಗಾರ ಎಲ್ಲಿ ತೋರಿಸಿದ್ರು? ಕೃಷ್ಣ ಮತ್ತು ಗೋಪಿಕೆಯರು. ಮುರಳಿ ಬಾರಿಸ್ಕೊತ ಎಲ್ಲ ಅದರೊಳಗೆ ಮಗ್ಗನ್ನಾಗಿ ಎಲ್ಲರೂ ಏನು ಮಾಡ್ತಿದ್ರು? ಆ ಮುರಳಿನಲ್ಲಿ ಲೀನಾಗಿ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ, ಮುರಳಿ ಸೇ सांप के विष को भी समाप्त कर लेते हैं. ಬಾಬಾ ಮುರಳಿ ಸೇ ಸಾಂಪ್ ಅಂದ್ರೆ ಏನಿಲ್ಲ, ವಿಕಾರಗಳು. ಮುರಳಿ ಧಾರಣ ಮಾಡ್ಕೋತ ಏನಾಗ್ಬಿಡ್ತದೆ? ಒಳಗಲ್ಲಿ ನಮ್ಮಲ್ಲಿರ್ತಕ್ಕಂಥ ವಿಷ ಏನಾಗ್ಬಿಡ್ತದೆ? ಹೋಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ.
बाबा ಹೇಳ್ತಾರೆ तो ऐसा मुरलीधर हो जो किसी का कितना भी कड़वा स्वभाव संस्कार हो. ಅದಕ್ಕೆ ಬಾಬಾ ಹೇಳ್ತಾರೆ ಇಷ್ಟು ಮುರಳೀಧರ ಆಗಬೇಕು, ನನ್ನಲ್ಲಿ ಎಂಥ ಕಡಿಮೆ ಸಂಸ್ಕಾರಗಳು ಇದ್ದರೂ ಅದೇನಾಗಬೇಕು, ಚೇಂಜ್ ಆಗಬೇಕು. ಉಸ್ಕೋ ಭಿ ವಶ್ ಕರ್ದೆ ಅರ್ಥಾತ್ ಉಸ್ಸೆ ಮುಕ್ತ ಕರ್ ನಚಾ ದೇ. ಏನು ಮಾಡ್ದ ಕೃಷ್ಣ? ಹಾವಿನ ಹೆಡೆ ಮೇಲೆ ನಿಂತು ಮುರಳಿ ಊದ್ಕೊಂತ ಏನು ಮಾಡ್ದ, ಡ್ಯಾನ್ಸ್ ಮಾಡಿ ತೋರಿಸಿದಾರಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಹರ್ಷಿತ್ ಬನಾದೆ. अभी यह रिज़ल्ट देखेंगे कि कौन कौन ऐसे योग्य मुरलीधर बनते हैं. ಇನ್ನು ರಿಸಲ್ಟ್ ಬರ್ತದೆ ಯಾರು ಮುರಳೀಧರ ಆಗಿದ್ದಾರೆ ಅಂತ. ಬಾಬಾ ಹೇಳ್ತಾರೆ मुरली से भी प्यार है, मुरलीधर से भी प्यार है, लेकिन प्यार का सबूत है जो मुरलीधर की शुभ आशा है हर बच्चे प्रति वह प्रैक्टिकल में दिखाना. ಮುರಳಿ ಮೇಲೆ ನಮ್ಗೆ ಭಾಳ ಪ್ರೀತಿ ಅದ ರೀ ಅಂತಂದ್ರೆ ಏನರ್ಥ ಅಂತಾರೆ ಬಾಬಾ. ಮುರಳಿ ಮೇಲೆ ನನಗೆ ಭಾಳ ಪ್ರೀತಿ ಅದಂದ್ರೆ ಇಡೀ ದಿವಸ ಮುರಳಿ ಕೇಳ್ಕೊತಿದ್ದು ಬಿಡೋದಲ್ಲ, ಮುರಳೀಧರ ಆಗಬೇಕು ಅಂತ ಬಾಬಾ. ಮುರಳಿ ಧರಿಸ್ಕೋಬೇಕು ಅಂತ ಬಾಬಾ ಏನು ಹೇಳ್ತಾರೋ ಅದು ಧಾರಣೆ ಮಾಡಬೇಕು, ಅದನ್ನು ಸಬೂತ್ ಕೊಡಬೇಕು ಅಂತಾರೆ ಬಾಬಾ. ಜೋ ಮುರಳೀಧರ್ ಕಿ ಶುಭಾಶಾ, ಯಾರು ಮುರಳಿಯನ್ನು ಧಾರಣೆ ಮಾಡಿಕೊಂಡಿರ್ತಾರೋ ಅವ್ರದ್ದು ಶುಭ ಆಶಾ ಏನಾಗಿರ್ತದೆ, ಪ್ರತಿಯೊಂದು ಮಕ್ಕಳ ಪ್ರತಿ ಶುಭ ಭಾವನಾ ಅದು ಪ್ರಾಕ್ಟಿಕಲ್ನಲ್ಲಿ ಬರಬೇಕು, ತೋರಿಸ್ಬೇಕು. ಪ್ಯಾರ್ ಕಿ ನಿಶಾನಿ ಹೇ. ಬಾಬಾ ಹೇಳ್ತಾರೆ ಪ್ರೀತಿಯ ಸಂಕೇತ. ಬಾಬಾ ಅಂತಾರೆ ಜೋ ಕಹಾ ವಹ ಕರ್ಕೆ ದಿಖಾನ. ಬಾಬಾ ಏನು ಹೇಳಿದ್ರು ಅದನ್ನು ಮಾಡಿಬಿಡೋದು. ಐಸೇ ಮಾಸ್ಟರ್ ಮುರಳೀಧರ್ ಹೋ. ಮುರಳೀಧರ ಅಂದ್ರೆ ಏನು? ಏನು ಧಾರಣೆ ಮಾಡ್ಕೊಳ್ಳೋದಂದ್ರೆ ಜೋ ಬಾಬಾ ಕಹಾ ಏನು ಹೇಳಿದ್ರು ಅದನ್ನು ಮಾಡಿಬಿಡೋದು, ಅದಕ್ಕೆ ಮುರಳೀಧರ ಅಂತಾರೆ ಬಾಬಾ. ಜೋ ಬಾಬಾ ಕಹ ದಿಯಾ ಓ ಕರ್ಕೆ ದಿಖಾನ. ಬಾಬಾ ಏನು ಹೇಳಿದ್ರು ಅದನ್ನು ಮಾಡಿ ತೋರಿಸೋದಕ್ಕೆ ಏನಂತಾರೆ ಮುರಳೀಧರ ಅಂತ ಹೇಳ್ತಾರೆ ಬಾಬಾ. जो कहा वह करके दिखाना. ऐसे मास्टर मुरलीधर होना बनना ही है. ಆಗಬೇಕಂತಾರೆ ಬಾಬಾ. अब नहीं बनेंगे तो कब बनेंगे. ಈಗಾಗಲಿಲ್ಲ ಅಂದರೆ ಇನ್ಯಾವಾಗ ಆಗೋರು. ಕರೆಂಗೆ ಯಹ ಖ್ಯಾಲ್ ನಹಿ ಕರೋ. ಮಾಡೋನೇ ಹೇಳ್ರಿ ಅಂತನ್ನೋದು ಬಿಟ್ಬಿಡಿ ಅಂತಾರೆ ಬಾಬಾ. करनी ही है. हर एक यही सोचे कि हम नहीं करेंगे तो कौन करेगा. ಎಲ್ಲರೂ ಇದೇ ಯೋಚನೆ ಮಾಡಬೇಕು, ಏನು ನಾವು ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡಬೇಕು. ಹಮ್ಕೋ ಕರ್ನಾ ಹಿ ಹೇ ಬನನಾ ಹಿ ಹೇ. ನಾವು ಮಾಡಬೇಕು, ನಾವು ಆಗಬೇಕು. ಕಲ್ಪ್ ಕಿ ಬಾಜಿ ಜಿತನಿ ಹಿ ಹೈ, ಪೂರೆ ಕಲ್ಪ್ ಕಿ ಬಾತ್ ಹೈ. तो फर्स्ट डिवीजन में आना है, यह दृढ़ता ಧಾರಣೆ ಕರ್ನಿ ಹೇ. ನಂಬರ್ 1 ಬರಬೇಕು ಅಂತಂದರೆ ಈ ದೃಢತೆಯನ್ನು ಧಾರಣೆ. ಯಾವ ದೃಢತೆ? ಬಾಬಾ ಏನು ಹೇಳ್ತಾರೋ ಅದನ್ನೇ ಮಾಡೋದು. ಕೋಯಿ ನೈ ಬಾತ್ ಕರ್ ರಹೇ ಹೋ ಕ್ಯಾ. ಏನು ಹೊಸದು ಮಾಡಕತ್ತೀರೇನು? ಕಲ್ಪದಿಂದಲೂ ನೀವು ಮಾಡ್ಕೋತೇ ಬಂದಿರಿ ಅಂತ ಹೇಳ್ತಾರೆ ಬಾಬಾ. ಕಿತನಾ ಬಾರ್ ಕಿಯಾ की हुई बात को सिर्फ लकीर के ऊपर लकीर खींच रहे हो. ಎಷ್ಟು ಸಲ ಲೈನ್ ಹಾಕಿರಿ ಮತ್ತು ಹೊಳ್ಳಿ ಅದ್ರ ಮೇಲೆ ಲೈನ್ ಹಾಕೋದಂತಾರೆ ಬಾಬಾ. ಹೊಸದೇನು ಲೈನ್ ಹಾಕ್ಲಿಕ್ಕತ್ತಿಲ್ಲ ನೀವು, ಲೈನ್ ಹೊಡೆದ್ರ ಮೇಲೇ ಲೈನ್ ಹೊಡೆಯೋದು. ಅದಕ್ಕೆ ಬಾಬಾ ಹೇಳ್ತಾರೆ ಲಕೀರ್ ಕೆ ऊपर ಲಕೀರ್ ಖೀಂಚ್ ರಹೇ ಹೋ. ಡ್ರಾಮಾ ಕಿ ಲಕೀರ್ ಖೀಂಚಿ ಹುಯಿ ಹೇ. ನಾಟಕ ಆಗಲೇ ನಾಟಕ ಬರೆದ್ಬಿಟ್ಟಿದ್ದಾರೆ, ಆ ಲೈನ್ ಹಾಕಿಬಿಟ್ಟಿದ್ದಾರೆ. ಆ ಲೈನ್ ಮೇಲೆ ನಾವು ಏನು ಮಾಡಬೇಕಾಗ್ಯದ, ಲೈನ್ ಹಾಕಬೇಕು ಅಷ್ಟೇನೆ ಅಂತಾರೆ ಬಾಬಾ. ಡ್ರಾಮಾ ಕಿ ಲಕೀರ್ ಖೀಂಚಿ ಹುಯಿ ಹೇ, ನೈ ಲಕೀರ್ ಭಿ ನಹಿ ಲಗಾ ರಹೇ ಹೋ. ಜೋ ಸೋಚೋ ಕಿ ಪತಾ ನಹಿ ಸೀಧಿ ಹೋಗಿ ವಾ ನಹಿ. ವಿಚಾರ ಮಾಡಬೇಡ್ರಿ ಈ ಲೈನ್ ಸೀದಾ ಹೋಗ್ತದೋ ಇಲ್ಲೋ ಅಂಥೇಳಿ. ಎಳೆದಿದ್ರ ಮ್ಯಾಲೆ ಎಳಿದದು, ಇನ್ನೇನು ಮಾಡೋದದ ನಮ್ಮದು ಅಂತಾರೆ ಬಾಬಾ. ಸಿರ್ಫ್ ಬಾಬಾ ಹೇಳ್ತಾರೆ ಕಲ್ಪ್ ಕಲ್ಪ್ ಕಿ ಬನಿ ಹುಯಿ ಪ್ರಾರಬ್ಧಕ್ಕೋ ಸಿರ್ಫ್ ಬನಾತೆ ಹೋ. ಮಾಡಿಟ್ಟದ ಮತ್ತು ಹೊಳ್ಳಿ ಮಾಡೋದಿದೆ ಅಂತಾರೆ ಬಾಬಾ. ಕ್ಯೋಂಕಿ कर्मों के फल का हिसाब है, बाकी नई बात क्या है, यह तो बहुत पुरानी है, हुई पड़ी है.
ಇದು ಹಳೇದದ, ಆಗಿಬಿಟ್ಟದ್ರ ಮೇಲೆ ಮತ್ತೆ ಮಾಡೋದು. ಯಹ ಹೇ ಅಟಲ್ ನಿಶ್ಚಯ, ಇಸ್ಕೋ ದೃಢತಾ ಕೇತೆ ಹೇ, ಇಸ್ಕೋ ತಪಸ್ವಿ ಮೂರ್ತ್ ಕೇತೆ ಹೇ. ಹಾಕಿದ್ರ ಮೇಲೆ ಲೈನ್ ಹಾಕೋದಂದ್ರೆ ಏನರ್ಥ? ಕಲ್ಪಕ್ಕೂ ನಾವೇ ವಿಜಯಿಗಳಾಗಿದ್ವಿ, ಈಗ ಮತ್ತೆ ನಾವು ವಿಜಯಿ ಆಗೇ ಆಗ್ತೀವಿ. ಕಲ್ಪಕ್ಕೂ ನಾವೇ ಸತ್ಯುಗದಲ್ಲಿ ಹೋಗಿದ್ವಿ, ಈಗೂ ನಾವೇ ಸತ್ಯುಗದಲ್ಲಿ ಹೋಗ್ತೀವಿ. ಈ ದೃಢ ನಿಶ್ಚಯ ನಿಮ್ಮನ್ನೇನು ಮಾಡ್ತದೆ? ತಪಸ್ವಿ ಮೂರ್ತ ಆಗಿಬಿಡ್ತದೆ. ಅವ್ರಿಗೆ ತಪಸ್ವಿ ಮೂರ್ತ ಅಂತಾನು ಹೇಳ್ತಾರೆ. ಹರ್ ಸಂಕಲ್ಪ ಮೇ ದೃಢತಾ ಮಾನ, ಪ್ರತಿಯೊಂದು ಸಂಕಲ್ಪದಲ್ಲಿ ದೃಢತೆ ಅಂತಂದ್ರೇನು? ತಪಸ್ಯ ಅಂತ ಹೇಳ್ತಾರೆ ಬಾಬಾ. बाप दादा हाईएस्ट होस्ट भी है और गोल्डन गेस्ट भी है. बाप दादा हाईएस्ट होस्ट और गोल्डन गेस्ट. ಹೋಸ್ಟ್ ಅಂತಂದ್ರೇನು? ಮನೆಯವರು. ಗೆಸ್ಟ್ ಅಂದ್ರೇನು? ಬಂದವರು. ಬಾಬಾ ಎರಡೂ ಆಗಿದ್ದಾರೆ ಅಂತ. ಹೋಸ್ಟ್ನೂ ಇದ್ದಾರೆ, ಗೆಸ್ಟ್ನೂ ಇದ್ದಾರೆ. ಹೋಸ್ಟ್ बनकर भी मिलते हैं, गेस्ट बनकर भी आते हैं. ಹೋಸ್ಟ್ बनकर भी मिलते हैं. ಈ ಬಾಬಾನ ಮನೆಗೆ ಹೋಗ್ತೀವಿ ನಾವು. ಬಾಬಾನ ಮನೆಗೆ ಹೋದಾಗ ಅದು ಬಾಬಾ ಅಲ್ಲದಾರಂತ ಅರ್ಥ. ನಾವು ಗೆಸ್ಟಾಗಿ ಹೋಗ್ತೀವಿ, ಅದಕ್ಕೆ ಬಾಬಾ ಹೋಸ್ಟ್ ಆಗ್ತಾರೆ. ಗೆಸ್ಟ್ ಅಂದ್ರೇನು? ಬಾಬಾ ಮೇಲಿಂದ ಬರ್ತಾರೆ, ಅದು ಗೆಸ್ಟ್. ಅದಕ್ಕೆ ಹೋಸ್ಟ್ ಭೀ ಹೇ, ಗೆಸ್ಟ್ ಭೀ ಹೇ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಗೋಲ್ಡನ್ ಗೆಸ್ಟ್ ಹೇ, ಚಮಕೀಲಾ ಹೇ. ಗೆಸ್ಟ್ ತೋ ಬಹುತ್ ದೇಖೆ, ಲೇಕಿನ್ ಗೋಲ್ಡನ್ ಗೆಸ್ಟ್ ನಹಿ ದೇಖಾ. ಬಹಳಷ್ಟು ಮಂದಿನ ಗೆಸ್ಟ್ ನೋಡಿದ್ದೀವಿ, ಆದರೆ ಗೋಲ್ಡನ್ ಗೆಸ್ಟ್ ನೋಡಿದ್ದೀವೇನು? ಬಾಬಾ ಹೆಂಗಿದ್ದಾರೆ? ಗೋಲ್ಡನ್. ಬಾಬಾ ಹೇಳ್ತಾರೆ, ಜೈಸೆ ಚೀಫ್ ಗೆಸ್ಟ್ ಕೋ ಬುಲಾತೆ ಹೋ ತೋ ವಹ ಥ್ಯಾಂಕ್ಸ್ ದೇತೆ ಹೇ. ಚೀಫ್ ಗೆಸ್ಟ್ ಕರೆಸ್ತೀವಲ್ಲ, ಅವ್ರಿಗೇನು ಮಾಡ್ತೀವಿ? ಥ್ಯಾಂಕ್ಸ್ ಕೊಡ್ತೀವಿ. ಬಾಬಾ ಹೇಳ್ತಾರೆ, ತೋ ಬ್ರಹ್ಮ बाप ने भी होस्ट बन इशारे दिए और गेस्ट बन सबको मुबारक दे रहे हैं. ಬ್ರಹ್ಮ ಬಾಬಾ ಹೋಸ್ಟ್ ಆಗಿ ನಮ್ಮನ್ನು ಪಾಲನೆ ಮಾಡಿದರು, ಆಮೇಲೆ ಗೆಸ್ಟ್ ಆಗಿ ಬಂದು ಎಲ್ಲರಿಗೂ ಏನು ಹೇಳ್ತಾರೆ ಬಾಬಾ? ಮುಬಾರಕ್ ಹೇಳ್ತಾರೆ, ಶುಭಾಶಯ ಹೇಳ್ತಾರೆ. जिन्होंने पूरी सीज़न में सेवा की उन सब को गोल्डन गेस्ट के रूप में बधाई दे रहे हैं. ಯಾರು ಇಡೀ ಸೀಸನ್ ಸೇವೆ ಮಾಡಿದ್ರು ಅವ್ರಿಗೆ ಬಾಬಾ ಏನು ಮಾಡ್ತಾರೆ? ಶುಭಾಶಯ ಹೇಳ್ತಾರೆ. ಸಬ್ಸೆ ಪೆಹಲಿ ಮುಬಾರಕ್ ಕಿಸ್ಕೋ? ಮೊಟ್ಟ ಮೊದಲು ಯಾರಿಗೆ ಮುಬಾರಕ್ ಹೇಳ್ತಾರೆ? ನಿಮಿತ್ತ ದಾದಿಯೋ ಕೋ ಬಾಪ್ ದಾದಾ ನಿರ್ವಿಘ್ನ ಸೇವಾ ಕಿ ಸಮಾಪ್ತಿ ಮುಬಾರಕ್ ದೇ ರಹೆ ಹೇ. ಎಲ್ಲ ದಾದಿಯರಿಗೆ ನಿರ್ವಿಘ್ನವಾಗಿ ಆ ಸೀಸನ್ ಮುಗಿಸಿದ್ರ ಕಾರಣ ಅವ್ರಿಗೆ ಮುಬಾರಕ್ ಹೇಳ್ತಾರೆ. ಸಮಾಪ್ತಿ ಕಿ ಮುಬಾರಕ್ ದೇ ರಹೆ ಹೇ. मधुबन निवासियों को भी निर्विघ्न हर्षित बन मेहमान निवासी करने की विशेष मुबारक दे रहे हैं. अच्छा, ओम शांति.